ಒಂದು ಸಂವತ್ಸರದಲ್ಲಿ ಅಂದರೆ ಒಂದು ವರ್ಷದಲ್ಲಿ ಒಟ್ಟು 12 ಹುಣ್ಣಿಮೆಗಳು ಬರುತ್ತವೆ. ಪ್ರತಿಯೊಂದು ಹುಣ್ಣಿಮೆಯಿಗೂ ತನ್ನದೇ ಆದ ಧಾರ್ಮಿಕ, ಪೌರಾಣಿಕ ಹಾಗೂ ಆಧ್ಯಾತ್ಮಿಕ ಮಹತ್ವವಿದೆ. ಆ ಹುಣ್ಣಿಮೆಗಳಲ್ಲಿ ಪುಷ್ಯ ಮಾಸದಲ್ಲಿ ಬರುವ ಹುಣ್ಣಿಮೆಯನ್ನು ಅತ್ಯಂತ ವಿಶಿಷ್ಟವಾಗಿ ಬನದ ಹುಣ್ಣಿಮೆ ಅಥವಾ ಬನಶಂಕರಿ ಹುಣ್ಣಿಮೆ ಎಂದು ಕರೆಯಲಾಗುತ್ತದೆ. ಸಾಮಾನ್ಯವಾಗಿ ಈ ಹುಣ್ಣಿಮೆ ಆಂಗ್ಲ ವರ್ಷದ ಜನವರಿ ತಿಂಗಳಲ್ಲಿ ಬರುವುದರಿಂದ ಇದನ್ನು ವರ್ಷದ ಮೊದಲ ಹುಣ್ಣಿಮೆ ಎಂದು ಕೂಡ ಪರಿಗಣಿಸಲಾಗುತ್ತದೆ. ವರ್ಷದ ಆರಂಭದಲ್ಲೇ ಬರುವ ಈ ಪವಿತ್ರ ದಿನವು ಭಕ್ತರ ಜೀವನಕ್ಕೆ ಶುಭಾರಂಭ, ಸೌಭಾಗ್ಯ ಮತ್ತು ಆಧ್ಯಾತ್ಮಿಕ ಶಾಂತಿಯನ್ನು ತಂದುಕೊಡುತ್ತದೆ ಎಂಬ ನಂಬಿಕೆ ಗಾಢವಾಗಿದೆ. ಪೌರಾಣಿಕ ಗ್ರಂಥಗಳ ಪ್ರಕಾರ ಅಗಸ್ತ್ಯ ಋಷಿಗಳು ಬನಶಂಕರಿ ದೇವಿಯನ್ನು ಬನಸಿರಿ ದೇವಿ ಎಂದು ಕರೆಯುತ್ತಾರೆ. ಇಲ್ಲಿ ಬನ ಎಂದರೆ ಅರಣ್ಯ, ಸಿರಿ ಎಂದರೆ ಸಂಪತ್ತು. ಅರಣ್ಯದಲ್ಲಿರುವ ಸಸ್ಯ, ಔಷಧಿ, ಆಹಾರ ಧಾನ್ಯಗಳ ಮೂಲಕ ಜಗತ್ತಿಗೆ ಸಂಪತ್ತನ್ನು ನೀಡುವ ದೇವಿಯೇ ಬನಶಂಕರಿ ಎಂದು ಅರ್ಥೈಸಬಹುದು. ಈ ಕಾರಣದಿಂದಲೇ ಶಾಕಾಂಬರಿ ದೇವಿಯನ್ನು ತರಕಾರಿ, ಧಾನ್ಯ ಮತ್ತು ಪ್ರಕೃತಿಯ ರೂಪದಲ್ಲಿ ಜಗತ್ತನ್ನು ಪೋಷಿಸುವ ಜಗನ್ಮಾತೆಯಾಗಿ ಭಕ್ತರು ಆರಾಧಿಸುತ್ತಾರೆ. ಬನದ ಹುಣ್ಣಿಮೆಯ ಮಹತ್ವವು ಕೇವಲ ಒಂದೇ ದಿನಕ್ಕೆ ಸೀಮಿತವಾಗಿಲ್ಲ. ಈ ಹುಣ್ಣಿಮೆಗೆ ಸಂಬಂಧಿಸಿದಂತೆ ನಡೆಯುವ ನವರಾತ್ರಿ ಉತ್ಸವವು ಅತ್ಯಂತ ಪವಿತ್ರವೆಂದು ಪರಿಗಣಿಸಲಾಗಿದೆ. ಈ ನವರಾತ್ರಿ ಪುಷ್ಯ ಮಾಸದ ಶುಕ್ಲ ಪಕ್ಷದ ಅಷ್ಟಮಿ ದಿನದಿಂದ ಪ್ರಾರಂಭವಾಗುತ್ತದೆ. ಅಷ್ಟಮಿ ದಿನದಂದು ಅಷ್ಟಭುಜಗಳೊಂದಿಗೆ ಅಷ್ಟಸಿದ್ಧಿಗಳನ್ನು ನೀಡುವ ಸರ್ವಮಂಗಳ ದೇವಿಯನ್ನು ಪೂಜಿಸುವ ಸಂಪ್ರದಾಯವಿದೆ. ಈ ದಿನದ ಪೂಜೆಯಿಂದ ಭಕ್ತರಿಗೆ ಶಕ್ತಿ, ಧೈರ್ಯ, ಆರೋಗ್ಯ ಮತ್ತು ಸಿದ್ಧಿಗಳು ಲಭಿಸುತ್ತವೆ ಎಂಬ ನಂಬಿಕೆ ಇದೆ. ನವಮಿ ದಿನದಂದು 9 ಕೋಟಿ ಸಖಿಯರಿಂದ ಕೂಡಿದ ನವದುರ್ಗೆ ದೇವಿಯನ್ನು ಪೂಜಿಸಲಾಗುತ್ತದೆ. ಈ ದಿನ ದುಷ್ಟಶಕ್ತಿಗಳ ನಾಶ ಮತ್ತು ಧರ್ಮದ ಸ್ಥಾಪನೆಗಾಗಿ ದೇವಿಯನ್ನು ಆರಾಧಿಸಲಾಗುತ್ತದೆ. ದಶಮಿಯಂದು ದಶ ದಿಕ್ಪಾಲಕರಿಂದ ಪೂಜಿತಳಾದ ದೇವಿಯ ಪಾದಪದ್ಮಗಳನ್ನು ಸ್ಮರಿಸಲಾಗುತ್ತದೆ. ಈ ದಿನ ಶ್ರೀರಾಮನು ರಾವಣನ ವಧೆಗೆ ಸಿದ್ಧನಾಗಲು ದೇವಿಯ ಆಶೀರ್ವಾದ ಪಡೆದನು ಎಂಬ ಪೌರಾಣಿಕ ಹಿನ್ನೆಲೆಯಿದೆ. ಆದ್ದರಿಂದ ಈ ದಿನ ದೇವಿಯನ್ನು ಪೂಜಿಸುವುದರಿಂದ ವಿಜಯ, ಯಶಸ್ಸು ಮತ್ತು ಸಂಕಲ್ಪ ಸಿದ್ಧಿ ಲಭಿಸುತ್ತದೆ ಎಂದು ನಂಬಲಾಗುತ್ತದೆ. ಏಕಾದಶಿ ದಿನದಂದು ಏಕಾದಶ ರುದ್ರರಿಂದ ಪೂಜಿತಳಾದ ಪರಮೇಶ್ವರಿಯನ್ನು ಆರಾಧಿಸಲಾಗುತ್ತದೆ. ದ್ವಾದಶಿಯಂದು ಆದಿತ್ಯ ಮಂಡಲದಲ್ಲಿ ಸ್ಥಿತಳಾದ ಜಗನ್ಮಾತೆಯನ್ನು ಪೂಜಿಸುವ ಪದ್ಧತಿ ಇದೆ. ತ್ರಯೋದಶಿ ದಿನದಂದು ಲೋಕದ ದುಃಖವನ್ನು ನಿವಾರಣೆ ಮಾಡುವ ಜಗದಂಬೆಯನ್ನು ಸ್ಮರಿಸಲಾಗುತ್ತದೆ. ಚತುರ್ದಶಿಯಂದು ಪ್ರಣವ ಸ್ವರೂಪಿಣಿಯಾದ ದೇವಿಯನ್ನು ಪೂಜಿಸಿ ವಿಶೇಷವಾಗಿ 108 ತರಕಾರಿಗಳ ಪಲ್ಯವನ್ನು ತಯಾರಿಸಿ ಶಾಕಾಂಬರಿ ದೇವಿಗೆ ನೈವೇದ್ಯ ಅರ್ಪಿಸಲಾಗುತ್ತದೆ. ಇದು ದೇವಿ ಶಾಕಾಂಬರಿಯ ಆಹಾರ ರೂಪದ ಮಹತ್ವವನ್ನು ಸಾರುತ್ತದೆ. ಈ ನವರಾತ್ರಿ ಉತ್ಸವದ ಅಂತಿಮ ಮತ್ತು ಅತ್ಯಂತ ಮಹತ್ವದ ದಿನವೇ ಬನದ ಹುಣ್ಣಿಮೆ. ಈ ದಿನ ಪೂರ್ಣಾನಂದವನ್ನು ನೀಡುವ ಪೂರ್ಣಾನಂದ ಸ್ವರೂಪಳಾದ ಬನಶಂಕರಿ ದೇವಿಯನ್ನು ಭಕ್ತರು ಭಕ್ತಿಪೂರ್ವಕವಾಗಿ ಪೂಜಿಸುತ್ತಾರೆ. ಈ ದಿನ ಬನಶಂಕರಿ ದೇವಿಯ ರಥೋತ್ಸವ ಅತ್ಯಂತ ವೈಭವದಿಂದ ನಡೆಯುತ್ತದೆ. ವಿಶೇಷವಾಗಿ ಬಾದಾಮಿ ಬನಶಂಕರಿ ದೇವಾಲಯದಲ್ಲಿ ಹಾಗೂ ಕರ್ನಾಟಕದ ವಿವಿಧ ಬನಶಂಕರಿ ದೇವಾಲಯಗಳಲ್ಲಿ ಜಾತಿ, ಮತ, ವರ್ಗ ಭೇದವಿಲ್ಲದೆ ಸಾವಿರಾರು ಭಕ್ತರು ಸೇರಿ ರಥವನ್ನು ಎಳೆಯುತ್ತಾರೆ. ನಿನಗೆ ಸರಿಸಾಟಿ ಎಂದು ಆಗಲಾರೆ, ನಾನು ನಿನ್ನ ಪಾದದಡಿಯಲ್ಲಿಯೇ ಇರತಕ್ಕವನು ಎಂಬ ಭಕ್ತಿಗೀತೆಗಳು ಮತ್ತು ಘೋಷಣೆಗಳು ಆಕಾಶದಲ್ಲಿ ಮೊಳಗುತ್ತವೆ. ಈ ದೃಶ್ಯ ಭಕ್ತಿ, ಏಕತೆ ಮತ್ತು ಸಾಮಾಜಿಕ ಸೌಹಾರ್ದತೆಯ ಪ್ರತೀಕವಾಗಿರುತ್ತದೆ. ಬನಶಂಕರಿ ದೇವಿಯು ಅನೇಕ ರೂಪಗಳಲ್ಲಿ ಅವತರಿಸಿ ನಮ್ಮ ದೇಹದ ನಾನಾ ಭಾಗಗಳನ್ನು ರಕ್ಷಿಸುತ್ತಾಳೆ ಎಂಬ ದೃಢ ನಂಬಿಕೆಯಿದೆ. ರಕ್ತದಂತಿಕೆ ದೇವಿಯು ಕಣ್ಣುಗಳನ್ನು ಕಾಪಾಡುವಳು, ನಂದಜದೇವಿಯು ಕಿವಿಗಳನ್ನು, ಪಾರ್ವತಿಯು ನಾಸಿಕೆಯನ್ನು, ಮಹಾಕಾಳಿಯು ತುಟಿಗಳನ್ನು, ಮಹಾಲಕ್ಷ್ಮಿಯು ಮುಖವನ್ನು, ಮಹಾಸರಸ್ವತಿಯು ನಾಲಿಗೆಯನ್ನು, ಚಾಮುಂಡಿಯು ಹಲ್ಲುಗಳನ್ನು, ಭದ್ರಕಾಳಿಯು ಕೈಗಳನ್ನು, ಕೌಮಾರಿ ದೇವಿಯು ಹೃದಯವನ್ನು, ವೈಷ್ಣವಿ ದೇವಿಯು ಉದರವನ್ನು,
ಸುಂದರಿ ದೇವಿಯು ತೊಡೆಗಳನ್ನು ಹಾಗೂ ಶಾಂಭವಿಯು ಪಾದಗಳನ್ನು ರಕ್ಷಿಸುವಳು ಎಂದು ಭಕ್ತರು ನಂಬುತ್ತಾರೆ. ಈ ನಂಬಿಕೆ ದೇವಿಯ ಸರ್ವವ್ಯಾಪಕತ್ವ ಮತ್ತು ರಕ್ಷಣಾ ಶಕ್ತಿಯನ್ನು ಪ್ರತಿಪಾದಿಸುತ್ತದೆ. 2026ರ ಮೊದಲನೇ ತಿಂಗಳಿನಲ್ಲಿ ಬರುವ ಮೊದಲ ವ್ರತವಾಗಿ ಆಚರಿಸಲ್ಪಡುವ ಹುಣ್ಣಿಮೆ ತಿಥಿಗೆ ವಿಶೇಷವಾದ ಧಾರ್ಮಿಕ ಹಾಗೂ ಸಾಂಸ್ಕೃತಿಕ ಮಹತ್ವವಿದೆ. ಈ ಹುಣ್ಣಿಮೆಯನ್ನು ಕರ್ನಾಟಕದ ಅನೇಕ ಭಾಗಗಳಲ್ಲಿ ಶಾಕಾಂಬರಿ ಹುಣ್ಣಿಮೆ ಅಥವಾ ಬನದ ಹುಣ್ಣಿಮೆ ಎಂದು ಕರೆಯಲಾಗುತ್ತದೆ. ಪ್ರಕೃತಿಯೊಂದಿಗೆ ಮಾನವನ ಅವಿನಾಭಾವ ಸಂಬಂಧವನ್ನು ಸಾರುವ ಈ ದಿನವು ದೇವಿಯಾರಾಧನೆ, ವ್ರತಾಚರಣೆ ಮತ್ತು ಸಾತ್ವಿಕ ಆಚರಣೆಗಳ ಮೂಲಕ ವಿಶೇಷ ಸ್ಥಾನವನ್ನು ಪಡೆದುಕೊಂಡಿದೆ. ಶಾಕಾಂಬರಿ ದೇವಿಯು ಪಾರ್ವತಿ ದೇವಿಯ ಮಹತ್ವದ ರೂಪಗಳಲ್ಲಿ ಒಂದಾಗಿದ್ದು, ಜಗತ್ತಿನ ಜೀವಿಗಳಿಗೆ ಆಹಾರವನ್ನು ನೀಡುವ ಆ ಮಯಿ ತಾಯಿಯ ಪ್ರತೀಕವಾಗಿ ಪೂಜಿಸಲ್ಪಡುತ್ತಾಳೆ. ಪುರಾಣಗಳ ಪ್ರಕಾರ ಭೂಮಿಯಲ್ಲಿ ಭೀಕರವಾದ ಅನಾವೃಷ್ಟಿ ಉಂಟಾದಾಗ ದೇವಿಯು ಶಾಕಾಂಬರಿ ರೂಪವನ್ನು ಧರಿಸಿ ಸಸ್ಯ, ತರಕಾರಿ ಮತ್ತು ಧಾನ್ಯಗಳನ್ನು ಸೃಷ್ಟಿಸಿ ಪ್ರಾಣಿಗಳಿಗೆ ಹಾಗೂ ಮಾನವರಿಗೆ ಜೀವನದ ಆಸರೆಯನ್ನು ನೀಡಿದಳು. ಆದ್ದರಿಂದ ಈ ದಿನದಂದು ಶಾಕಾಂಬರಿ ದೇವಿಯನ್ನು ಆರಾಧಿಸುವುದು ಅನ್ನಪೂರ್ಣತೆ, ಆರೋಗ್ಯ ಮತ್ತು ಸಮೃದ್ಧಿಯನ್ನು ಪಡೆಯಲು ಅತ್ಯಂತ ಫಲಪ್ರದವೆಂದು ನಂಬಲಾಗಿದೆ. ಇನ್ನು ಕೆಲವೆಡೆ ಈ ದಿನವನ್ನು ಬನಶಂಕರಿ ದೇವಿಯ ಆರಾಧನಾ ದಿನವಾಗಿ ಆಚರಿಸಲಾಗುತ್ತದೆ. ಬನಶಂಕರಿ ದೇವಿಯು ಶಕ್ತಿಯ ಸಂಕೇತವಾಗಿದ್ದು, ದುಷ್ಟಶಕ್ತಿಗಳನ್ನು ಸಂಹರಿಸಿ ಭಕ್ತರಿಗೆ ರಕ್ಷಣೆ ನೀಡುವ ದೇವಿಯಾಗಿ ಪೂಜಿಸಲ್ಪಡುತ್ತಾಳೆ. ವಿಶೇಷವಾಗಿ ಉತ್ತರ ಕರ್ನಾಟಕ ಮತ್ತು ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ಬನಶಂಕರಿ ದೇವಿಯ ದೇವಸ್ಥಾನಗಳಲ್ಲಿ ವಿಶೇಷ ಪೂಜೆ, ಹೋಮ, ಹರಕೆಗಳು ನಡೆಯುತ್ತವೆ. ಭಕ್ತರು ಕುಟುಂಬ ಸಮೇತ ದೇವಾಲಯಗಳಿಗೆ ಭೇಟಿ ನೀಡಿ ತಮ್ಮ ಇಷ್ಟಾರ್ಥಗಳನ್ನು ದೇವಿಯ ಮುಂದೆ ಅರ್ಪಿಸುತ್ತಾರೆ. ಈ ದಿನವು ಹುಣ್ಣಿಮೆ ತಿಥಿಯಾಗಿರುವುದರಿಂದ ಅನೇಕರು ಸತ್ಯನಾರಾಯಣ ಪೂಜೆಯನ್ನು ಕೂಡ ಭಕ್ತಿಯಿಂದ ನೆರವೇರಿಸುತ್ತಾರೆ. ಸತ್ಯನಾರಾಯಣ ವ್ರತವು ಜೀವನದಲ್ಲಿ ಶಾಂತಿ, ಸೌಖ್ಯ ಮತ್ತು ಸಮೃದ್ಧಿಯನ್ನು ತರಿಸುವುದಾಗಿ ನಂಬಲಾಗಿದೆ. ಮನೆಗಳಲ್ಲಿ ಪುರಾಣ ಪಠಣ, ನೈವೇದ್ಯ ಅರ್ಪಣೆ ಹಾಗೂ ಪ್ರಸಾದ ವಿತರಣೆ ಮಾಡುವ ಮೂಲಕ ಈ ವ್ರತವನ್ನು ಆಚರಿಸಲಾಗುತ್ತದೆ. ಕುಟುಂಬದ ಎಲ್ಲ ಸದಸ್ಯರು ಒಟ್ಟಾಗಿ ಭಾಗವಹಿಸುವ ಈ ಪೂಜೆಯು ಮನೆಮಾತಿನಲ್ಲಿ ಐಕ್ಯತೆ ಮತ್ತು ಧಾರ್ಮಿಕ ಭಾವನೆಯನ್ನು ಬೆಳೆಸುತ್ತದೆ. ಹುಣ್ಣಿಮೆ ದಿನದಂದು ಲಕ್ಷ್ಮೀನಾರಾಯಣರನ್ನು ಪೂಜಿಸುವುದು ಅತ್ಯಂತ ಶ್ರೇಷ್ಠವೆಂದು ಶಾಸ್ತ್ರಗಳು ಹೇಳುತ್ತವೆ. ಲಕ್ಷ್ಮೀ ದೇವಿ ಐಶ್ವರ್ಯ ಮತ್ತು ಸೌಭಾಗ್ಯದ ದೇವಿಯಾಗಿದ್ದು, ನಾರಾಯಣನು ಧರ್ಮ ಮತ್ತು ರಕ್ಷಣೆಗಳ ಪ್ರತೀಕ. ಈ ದಿನ ಭಕ್ತಿಪೂರ್ವಕವಾಗಿ ಇವರನ್ನು ಪೂಜಿಸುವುದರಿಂದ ಇಷ್ಟಾರ್ಥಗಳು ಈಡೇರುವುದಲ್ಲದೆ ಸಕಲ ಸೌಭಾಗ್ಯಗಳು, ಧನಧಾನ್ಯ, ಆರೋಗ್ಯ ಮತ್ತು ಮಾನಸಿಕ ಶಾಂತಿ ದೊರೆಯುತ್ತದೆ ಎಂಬ ನಂಬಿಕೆಯಿದೆ. ಒಟ್ಟಾರೆ ಶಾಕಾಂಬರಿ ಹುಣ್ಣಿಮೆ ಅಥವಾ ಬನದ ಹುಣ್ಣಿಮೆ ಕೇವಲ ಒಂದು ತಿಥಿಯಷ್ಟೇ ಅಲ್ಲದೆ ಪ್ರಕೃತಿ ಆರಾಧನೆ, ದೇವಿ ಶಕ್ತಿ ಉಪಾಸನೆ ಮತ್ತು ಕುಟುಂಬದ ಧಾರ್ಮಿಕ ಸಂಸ್ಕಾರಗಳನ್ನು ಗಟ್ಟಿಗೊಳಿಸುವ ಮಹತ್ವದ ದಿನವಾಗಿದೆ. ಈ ದಿನದ ಆಚರಣೆಗಳು ಮಾನವನಿಗೆ ಕೃತಜ್ಞತೆ, ವಿನಯ ಮತ್ತು ಧರ್ಮಪಾಲನೆಯ ಮಹತ್ವವನ್ನು ನೆನಪಿಸುತ್ತವೆ. ಆದ್ದರಿಂದ ಈ ಪವಿತ್ರ ಹುಣ್ಣಿಮೆ ದಿನವನ್ನು ಭಕ್ತಿಭಾವದಿಂದ ಆಚರಿಸುವುದು ನಮ್ಮ ಜೀವನಕ್ಕೆ ಶ್ರೇಯಸ್ಕರವೆಂದು ಹೇಳಬಹುದು. ಈ ದಿನ ದಾನ ಮಾಡುವುದು ಮತ್ತು ಪವಿತ್ರ ನದಿಯಲ್ಲಿ ಸ್ನಾನ ಮಾಡುವುದು ಅತ್ಯಂತ ಮಹತ್ವವನ್ನು ಪಡೆದುಕೊಂಡಿರುತ್ತದೆ. ಇನ್ನು ಕಿಡ್ನಿ ತೊಂದರೆ, ಶೀತ ಬಾಧೆ ಇರುವರು, ರಕ್ತಕ್ಕೆ ಸಂಬಂಧಿಸಿದ ತೊಂದರೆ ಇರುವರು, ಮಾನಸಿಕ ತೊಂದರೆಯನ್ನು ಅನುಭವಿಸುತ್ತಿರುವರು, ಹಣಕಾಸಿನ ತೊಂದರೆ ಇರುವವರು ಮನಸ್ಸಿಗೆ ಶಾಂತಿ ಮತ್ತು ಉತ್ತಮ ಆರೋಗ್ಯಕ್ಕೆ ವಿಷ್ಣು ಮತ್ತು ದೇವಿಯನ್ನು ಆರಾಧಿಸಬೇಕು. ಇನ್ನು ಜಾತಕದಲ್ಲಿ ಶುಕ್ರ ಮತ್ತು ಚಂದ್ರ ಗ್ರಹಗಳು ಪಾಪಗ್ರಹಗಳ ದೃಷ್ಟಿಗೆ ಒಳಪಟ್ಟಿದ್ದರೆ, ಪಾಪ ಗ್ರಹಗಳ ಜೊತೆಯಲ್ಲಿದ್ದರೆ, ಶುಕ್ರ ಗ್ರಹ ನೀಚ ಸ್ಥಾನದಲ್ಲಿದ್ದರೆ, ಪುಷ್ಯ ಮಾಸದ ಹುಣ್ಣಿಮೆ ದಿನ ಬನಶಂಕರಿ ದೇವಿಯನ್ನು ಪೂಜಿಸಿದರೆ ಉತ್ತಮವಾದ ಫಲ ಪಡೆಯಬಹುದು ಎಂದು ಸ್ಕಂದ ಪುರಾಣದಲ್ಲಿ ಹೇಳಲಾಗಿದೆ. ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ವಾ? ಹಾಗಾದರೆ ಈ ಕೂಡಲೇ ನಮ್ಮ ಇಂದ್ರಜಾಲ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿದರೆ
ನಮ್ಮ ಹೊಸ ವಿಡಿಯೋಗಳನ್ನ ನೀವು ನೋಡಬಹುದು.